ಕೃಷ್ಣಾರ್ಪಣ ಫೌಂಡೇಶನ್ ಈಗಾಗಲೇ ನಮ್ಮ ಕಲರ್ ಥೆರಪಿ, ಆಕ್ಯುಪ್ರೆಷರ್, ಸೀಡ್ ಥೆರಪಿ, ಧಾನ್ಯ ಥೆರಪಿ ಇವುಗಳ ಮೂಲಕ ನಮ್ಮ ಕ್ಲಿನಿಕ್ಕಿಗೆ ಬಂದು ಈಗಾಗಲೇ ಸುಮಾರು 4,000ಕ್ಕಿಂತಲೂ ಹೆಚ್ಚು ಜನ ನೀವೆಲ್ಲ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೀರಿ. ಹಾಗಾಗಿ ನೀವೆಲ್ಲ ನಮ್ಮ ಗ್ರೂಪಲ್ಲಿ ಈಗಾಗಲೇ ನಮ್ಮ ಕೆಲವೊಂದು ಫೋಟೋಗಳನ್ನು ನಾವು ಹಾಕ್ತಾ ಇದ್ದೀವಿ, ಅದನ್ನು ನೋಡ್ತಾ ಇದ್ದೀರಿ. ಈಗ ನಾವು ಪ್ರಥಮವಾಗಿ ಈ ಒಂದು ವಿಡಿಯೋವನ್ನು ಬಿಡ್ತಾ ಇದ್ದೀವಿ. ಕಾರಣ ಏನಂದರೆ, ಇನ್ನು ಮುಂದೆಗೆ ಇದು ಪ್ರತಿಯೊಬ್ಬರಿಗೂ ಇದನ್ನು ಚಿಕಿತ್ಸೆಯನ್ನು ಮುಟ್ಟಿಸುವುದು ಬಸವರಾಜ್ ಅವರ ಒಂದು ಉದ್ದೇಶವು, ನಮ್ಮದೊಂದು ಅಳಿಲು ಸೇವೆ ಕೂಡ. ಹಾಗಾಗಿ ಈ ಕಲರ್ ಥೆರಪಿ ಚಿಕಿತ್ಸೆಯನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳುವುದೇ ನಮ್ಮ ಧ್ಯೇಯ ಆಗಿದೆ. ಈಗಾಗಲೇ ಮನುಷ್ಯ ಯಾಕೆ ತನ್ನ ಜೀವನದಲ್ಲಿ ಕಷ್ಟಗಳೇ ಇರುತ್ತದೆ, ಕಷ್ಟಗಳನ್ನು ಹೇಗೆ ಪರಿಹಾರ ಮಾಡಿಕೊಂಡು ಹೊರಗೆ ಬರುವುದು ಅನ್ನೋದನ್ನು ನಾವು ಈಗಾಗಲೇ ಮುಂದೆ ನಾವು ಸಾಕಷ್ಟು ವಿಷಯಗಳನ್ನು ಹೇಳಲಿಕ್ಕಿದ್ದೇವೆ. ಇದರಲ್ಲಿ ಮುಂದೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮವನ್ನು ನಾವು ಕೊಡಲಿಕ್ಕಿದ್ದೇವೆ. ವಿದ್ಯಾರ್ಥಿಗಳು ತನ್ನ ಭವಿಷ್ಯವನ್ನು ಹೇಗೆ ನಿರ್ಧಾರ ಮಾಡಿಕೊಳ್ಬೋದು, ಹೇಗೆ ನಿರ್ಮಿಸಿಕೊಳ್ಳಬಹುದು ಅನ್ನೋದನ್ನು ಸಾಕಷ್ಟು ಒಂದು ಶಿಕ್ಷಣ ರೂಪದಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಆನಂತರ ಸ್ಪಿರಿಚುವಲ್ ಆಗಿ ಮನುಷ್ಯ ತನ್ನ ಜೀವನದಲ್ಲಿ ಈ ಜಗತ್ತಿಗೆ ಬಂದ ಉದ್ದೇಶ ಜೊತೆಗೆ ಅವನ ಇದೇನು ಮೋಕ್ಷವನ್ನು ಪಡೆಯುವುದು ಅವನ ಉದ್ದೇಶ ಆಗಿರಬೇಕು. ಅದಕ್ಕೆ ಬೇಕಾದ ಶಿಕ್ಷಣವನ್ನು ಇಷ್ಟು ದೊಡ್ಡ ಹಿಂದೂ ಸಮಾಜ ಇದ್ದರೂ ಕೂಡ ಅದನ್ನು ಕೊಡುವಂಥ ಒಂದು ವ್ಯಕ್ತಿಗಳೇ ಇರೋದಿಲ್ಲ. ನಮ್ಮಲ್ಲಿ ಒಂದು ರೆಮಿಡಿ ಇದೆ. ಒಂದು ಮಂತ್ರವನ್ನು ಪಠಿಸಿದಾಗ ಸಂಪೂರ್ಣವಾಗಿ ಕಾಯಿಲೆ ಗುಣಮುಖ ಆಗುವಂಥ ಒಂದು ರೆಮಿಡಿಯನ್ನು ಈಗಾಗಲೇ ನಾವು ಒಂದು ಗುರುಗಳಿಂದ ನಾವು ಪಡ್ಕೊಂಡು ಮುಂದೆ ನಿಮಗೆ ಇಲ್ಲೆಲ್ಲ ನಾವು ನೀಡಲಿಕ್ಕಿದ್ದೇವೆ. ಯಾರು ಆ ಮಂತ್ರವನ್ನು ಪಠಿಸ್ತಾನೋ ಅವನ ಎಲ್ಲ ಕರ್ಮಗಳಿಂದ ಅವ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಮುಖ್ಯವಾಗಿ ಕಾಯಿಲೆ ಬರಲಿಕ್ಕೆ ಕಾರಣ ಏನಂದರೆ, ಅವನಿಗೆ ಅವನ ಪ್ರಾರಬ್ಧ ಕರ್ಮ. ಅವನು ಹುಟ್ಟುವಾಗ ಅವನ ತಂದೆ, ಅವರ ತಂದೆ, ಅವರ ತಂದೆ, ಅವನ ತಾಯಿ, ಅವನ ತಾಯಿ ಮತ್ತು ಅವನ ತಾಯಿ, ಹಾಗೆ 7 ತಲೆಮಾರುಗಳು ಆ ಒಂದು ದೇಹದಲ್ಲಿ ಅಡಕಾಗಿದೆ. ಜೊತೆಗೆ ನಮ್ಮ ತೀರಿ ಹೋದ ಆತ್ಮಗಳ ಬಾಧೆ ಕೂಡ ಆ ದೇಹಕ್ಕೆ ಬಾಧೆ ಇದೆ. ಇಷ್ಟು ಮಾತ್ರ ಅಲ್ಲ, ಜೊತೆಗೆ ನಾವು ಗುರು ಹಿರಿಯರಲ್ಲಿ ಅಥವಾ ನಮ್ಮ ಏನು ಆರಾಧನೆ ಮಾಡಿಕೊಂಡದ ದೇವರುಗಳ ತೊಂದರೆಗಳಿದೆ, ಅದು ಸಹ ನಮ್ಮ ದೇಹಕ್ಕೆ ಬಾಧೆ ಇದೆ. ಆನಂತರ ಗ್ರಹಗಳ ಬಾಧೆ ಇದೆ. ಈ ರೀತಿ ಬೇರೆ ಬೇರೆ ಸಮಸ್ಯೆಗಳಿಂದ ನಾವು ಬಳಲ್ತಾ ಇರ್ತೇವೆ. ಇದನ್ನು ಪರಿಹಾರ ಎಲ್ಲಿ ಕೂಡ ನಮಗೆ ಇವತ್ತು ಸಮಾಜದಲ್ಲಿ ಕೊಡುವಂಥ ವ್ಯವಸ್ಥೆ ಇಲ್ಲ. ಅದಕ್ಕೆ ನಮ್ಮಲ್ಲಿ ಒಂದು ರೆಮಿಡಿ ಹೊಸದಾಗಿ ನಾವು ಈಗಾಗಲೇ ಮಹಾನ್ ಗುರುಗಳಿಂದ ನಾವು ಪಡೆದು ಮುಂದೆ ಇಲ್ಲಿ ನೀಡಲಿಕ್ಕಿದ್ದೇವೆ. ಅದಕ್ಕಾಗಿ ವಿಶೇಷ ಸತ್ಸಂಗಗಳಿದೆ. ಆ ಸತ್ಸಂಗಗಳ ಕೇಳಿದ ನಂತರ ನಿಮಗೆ ಆ ಮಂತ್ರಗಳನ್ನು ಬೇಕಾದವರಿಗೆ ಮಾತ್ರ ನಾವು ಕೊಡಲಿಕ್ಕೆ ಇದು ಮಾಡ್ತೇವೆ. ಹಾಗಾಗಿ ಮನುಷ್ಯ ಜನ್ಮ ಬಹಳ ಅಮೂಲ್ಯ. ಇದನ್ನು ಎಷ್ಟು ವರ್ಷ ಬೇಕಾದ್ರೂ ಬದುಕಬಹುದು. ಇಚ್ಛಾ ಮರಣ ಕೂಡ ನಾನೇ ಪಡಿಬಹುದು. ಹಾಗಾಗಿ ಇದೆಲ್ಲ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ನಾವು ಮುಂದೆ ನಮ್ಮ ತರಗತಿಗಳು ಇರಲಿಕ್ಕಿದೆ. ಹಾಗಾಗಿ ಇದನ್ನು ಹೆಚ್ಚು ಜನರಿಗೆ ನಾವು ಇದನ್ನು ಹಂಚಬೇಕು. ಹೆಚ್ಚು ಜನ ಇದನ್ನು ತೊಡಗಿಸಿಕೊಳ್ಳುವಂತೆ ನಿಮ್ಮ ಮೊಬೈಲ್ಗಳಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಯೂಟ್ಯೂಬ್ ಇದೆ. ಈ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹಂಚುವಂಥ ವ್ಯವಸ್ಥೆ ನಮ್ಮ ಈ ಕಲರ್ ಥೆರಪಿಯ ಗ್ರೂಪಿನ ಎಲ್ಲ ಸದಸ್ಯರು ಮಾಡಬೇಕು ಅಂತ ಎಲ್ಲರಲ್ಲಿ ನನ್ನ ಪ್ರೀತಿಪೂರ್ವಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ.